ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ತ್ರಿಪುರವಾಸಿನಿ ಪ್ಯಾಲೇಸ್ ಗ್ರೌಂಡಲ್ಲಿ 51ನೇ ವರ್ಷದ ಕೇಕ್ ಶೋ ಶುರುವಾಗಿದೆ. ಇದು ಡಿಸೆಂಬರ್ ಇವತ್ತಿಂದ ಶುರುವಾಗಿ ಜಾನ್ವರಿ 4th ತನಕ ಓಪನ್ ಇರುತ್ತೆ. ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ. ಇದರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನೆಲ್ಲ ವೆರೈಟೀಸ್ ಆಫ್ ಕೇಕ್ಸ್ ಇದೆ ನೋಡೋಣ ಬನ್ನಿ. 51ನೇ ವರ್ಷದ ಕೇಕ್ ಶೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಂಪ್ಲೀಟಾಗಿ ಕೇಕ್ ಶೋ ಸೆಟ್ ಆಗಿದೆ. ಶಾಪ್ಸ್ ಎಲ್ಲ ಇನ್ನೂ ಓಪನ್ ಆಗ್ತಾಯಿತ್ತು, ಬಟ್ ಕೇಕ್ಸ್ ಎಲ್ಲ ಕಂಪ್ಲೀಟಾಗಿ ರೆಡಿಯಾಗಿ ಡಿಸ್ಪ್ಲೇ ಇತ್ತು. ಫಾರ್ ದ ಫಸ್ಟ್ ಟೈಮ್ LED ಲೇಸರ್ ಕಟಿಂಗ್ ಯೂಸ್ ಮಾಡಿಬಿಟ್ಟು ಕೇಕ್ಸ್ ಮಾಡೆಲ್ಸ್ನೆಲ್ಲ ಪ್ರಿಪೇರ್ ಮಾಡಿದ್ದಾರೆ. ಸೊ ಬನ್ನಿ ಪ್ರತಿಯೊಂದನ್ನು ಡೀಟೇಲಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ಇವಾಗ ನೀವು ಫಸ್ಟು ಎಂಟ್ರಿ ಆದ ತಕ್ಷಣ ನೀವಿಲ್ಲಿ ನೋಡ್ಬೋದು ಕ್ಯಾಸಲ್ ಇದೆ. ಎಷ್ಟು ಡೀಟೇಲಿಂಗ್ ಆಗಿ ಕ್ಯಾಸಲ್ನ ರೆಡಿ ಮಾಡಿದ್ದಾರೆ. ಡೋರು, ಫಿನಿಶಿಂಗು, ಪ್ರತಿಯೊಂದನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಫ್ಲ್ಯಾಗ್ ಡೀಟೇಲ್ಸು ಎಲ್ಲ ಇದೆಲ್ಲ ಲೇಸರ್ ಕಟಿಂಗ್. ಫಾರ್ ದ ಫಸ್ಟ್ ಟೈಮ್ ಲೇಸರ್ ಕಟಿಂಗ್ ಕೇಕ್ ಮಾಡೆಲ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇನ್ನೂ ಏನೇನಿದೆ ನೋಡೋಣ ಬನ್ನಿ. ಸೊ ಇದು 51ನೇ ವರ್ಷದ ಕೇಕ್ ಶೋ. ಇದು ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನಡೀತಾ ಇದೆ. ಸೊ ಇವಾಗ ನೀವು ನೋಡ್ತಿರೋ ಕೇಕ್ ಮಾಡೆಲ್ ಬಂದುಬಿಟ್ಟು ಕಾಂತಾರ ಥೀಮ್ ರೆಫರೆನ್ಸ್ ಇಟ್ಕೊಂಡು ಮಾಡಿರೋ ಅಂಥ ಕೇಕ್ ಥೀಮ್ ಇದು ನೋಡಿ. ಕೇಕಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇವಾಗ ನೀವು ನೋಡ್ತಾ ಇರೋ ಕೇಕ್ ಮಾಡೆಲ್ ಬಂದುಬಿಟ್ಟು ಚರ್ಚನ್ನು ಎಷ್ಟು ಡೀಟೇಲಿಂಗ್ ಆಗಿ ಮಾಡಿದ್ದಾರೆ ನೋಡಿ. ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಕೇಕಲ್ಲಿ. ಇದು ಕೇಕಲ್ಲಿ ಮಾಡಿರೋದಂತ ನಂಬೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇವಾಗ ನೀವು ನೋಡಿ ವಿಂಡೋ ಫಿನಿಶಿಂಗ್ ಆಗಿರ್ಬೋದು, ಪ್ರತಿಯೊಂದು ಮೇಲೆ ಬಾರ್ಡರು, ಕಾಂಪೌಂಡು, ಕ್ರಿಸ್ಮಸ್, ಪ್ರತಿಯೊಂದು ಎಷ್ಟು ಡೀಟೇಲಿಂಗಾಗಿ ಮಾಡಿದ್ದಾರೆ. ಸೊ ಇವಾಗ ನೆಕ್ಸ್ಟ್ ನೋಡಿ ಎಷ್ಟು ಬಿಗ್ ಆಗಿದೆ ಮಾಡೆಲ್. ಇವಾಗ ಇಲ್ಲಿ ನೋಡ್ತಾ ಇರೋದು ಕಾನ್ಸೆಪ್ಟ್ ಬಂದುಬಿಟ್ಟು ಪಾಂಡ ಕೂತ್ಕೊಂಡಿರೋದು, ಹಾಗೆ ಬಾಲ್ಸ್ ಆ ಥರ ಸಮಥಿಂಗ್ ಒಂದು ಚಿಕ್ಕ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ನೀವಿಲ್ಲಿ ನೋಡ್ತಾ ಇರೋ ಕೇಕ್ ಬಂದುಬಿಟ್ಟು ಟಯರ್ ಕೇಕ್. ಟೋಟಲಾಗಿ 1 2 3 4 5 ಟಯರ್ ಕೇಕ್ ಮಾಡಿರೋದು. ಎಷ್ಟು ದೊಡ್ಡದಿದೆ ನೋಡಿ. ಇದು ಕಾನ್ಸೆಪ್ಟ್ ಅಂತ ಏನಿಲ್ಲ, ಜಸ್ಟ್ ಒಂದು ಟಯರ್ ಕೇಕ್ ಡಿಸೈನಲ್ಲಿ ಮಾಡಿರೋವಂಥ ಕೇಕ್ ಇದು. ನೆಕ್ಸ್ಟ್ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಟಯರ್ ಕೇಕ್ ಮಾಡಿದ್ದಾರೆ. ಇಲ್ಲೆಲ್ಲ ಒಂಥರ ಏರೀಸ್ ಆ ಥರ ಸಿಂಬಲ್ಸ್ನೆಲ್ಲ ಇಟ್ಬಿಟ್ಟು ಪ್ರತಿಯೊಂದು ಸ್ಟೆಪ್ಪಲ್ಲೂ ಆ ಥರ ಟೋಟಲ್ 5 ಟಯರ್ ಕೇಕ್ ಇದು. ಇಲ್ಲಿ ನೀವು ನೋಡೋದಾದರೆ ಒಂಥರ ಪಾರ್ಕ್ ಥೀಮ್ ಸಮಥಿಂಗ್ ಆ ಥರ ಥೀಮಲ್ಲಿ ಮಾಡಿರೋ ಥರ ಇದೆ. ಈ ಥೀಮ್ ಕೇಕ್ನ ನೀವು ನೋಡೋದಾದರೆ ಇಲ್ಲಿ ನೋಡಿ, ಪಾರ್ಕ್ ರಿಲೇಟೆಡ್ ಥೀಮ್ ಆ ಥರ ಸಮಥಿಂಗ್ ಏನೋ ಯೂನಿಕಾಗಿ ಮಾಡಿದ್ದಾರೆ. ಇಲ್ಲಿ ಹಾರ್ಸಸ್ ಆಗಿರ್ಬೋದು, ಅಲ್ಲೂ ಒಂಥರ ಕ್ಯಾಸಲ್ ಥರ, ಜೊತೆಗೆ ಸ್ಟೆಪ್ಸು, ಫ್ಲವರ್ ಪಾಟ್ಸು, ಸ್ಟೆಪ್ಸ್ ಎಲ್ಲ ಇದೆ. ಮೇಲೆ ಒಂಥರ ನಿಂತ್ಕೊಂಡು ನೀವು ಸ್ವಲ್ಪ ಅಬ್ಸರ್ವ್ ನೋಡಿದರೆ ಅಲ್ಲಿ ಹುಡುಗ ಹುಡುಗಿ ಎಲ್ಲ ಒಂಥರ ಯೂನಿಕಾಗಿದೆ ಕಾನ್ಸೆಪ್ಟು ನೋಡಿ. ಎಷ್ಟು ಚೆನ್ನಾಗಿದೆ. ನೀವು ನೋಡ್ತಿರೋ ಮಾಡೆಲ್ ಬಂದುಬಿಟ್ಟು ಒಂಥರ ಡಾಲ್ ಪ್ರಿನ್ಸಸ್ ಕೇಕ್ ಇದು. ಆಲ್ಮೋಸ್ಟ್ ಸಖತ್ ದೊಡ್ಡದಾಗಿದೆ. ಡ್ರೆಸ್ಸಿಂಗ್ ಡೀಟೇಲ್ಸ್ ನೋಡಿ, ಡ್ರೆಸ್ಸು ಡೀಟೇಲ್ಸ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈಗ ಲೇಸ್ ಎಲ್ಲ ಅಟ್ಯಾಚ್ ಮಾಡಿರ್ತಾರಲ್ವ ಡ್ರೆಸ್ಸಿಗೆ, ಆ ಥರ ಎಲ್ಲ ಎಷ್ಟು ಡೀಟೇಲಿಂಗಾಗಿ ಕೇಕಲ್ಲಿ ಮಾಡಿರೋದಿದು ಪ್ರಿನ್ಸಸ್ನ. ಹೀಗೆ ನೀವಿಲ್ಲಿ ನೋಡೋದಾದರೆ ಯೂನಿಕಾರ್ನ್ ಥೀಮಲ್ಲಿ ಮಾಡಿರೋ ಅಂಥ ಕೇಕ್ ಮಾಡೆಲ್ ಇದು ಅಷ್ಟೇ ಚೆನ್ನಾಗಿದೆ. ಟಯರ್ ಕೇಕ್ ವಿತ್ ಯೂನಿಕಾರ್ನ್ ಮಾಡೆಲಲ್ಲಿ ಇದೆ. ಇಲ್ಲಿ ನೋಡ್ತಿರೋ ಕೇಕ್ ಬಂದುಬಿಟ್ಟು ಚಫ್ ಕಾನ್ಸೆಪ್ಟಲ್ಲಿ. ಚಫು ಕೇಕ್ನ ರೆಡಿ ಮಾಡಿ, ಬಿಸ್ಕೆಟ್ಸ್, ಕುಕ್ಕೀಸ್ ಎಲ್ಲ ರೆಡಿ ಮಾಡಿ ಇಟ್ಟಿರೋ ಅಂಥ ಕೇಕ್ ಮಾಡೆಲ್ ಇದು. ಇವಾಗ ನೀವು ನೆಕ್ಸ್ಟ್ ನೋಡ್ತಾ ಇರೋ ಕೇಕ್ ಮಾಡೆಲ್ ಬಂದುಬಿಟ್ಟು ಪೂರಿ ಜಗನ್ನಾಥ್ ಟೆಂಪಲ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ನೀವು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫಿನಿಶಿಂಗ್ ಎಲ್ಲ. ಸುಮಾರು ಕೇಕ್ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಿರೋದಿದು. ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಡಿಫ್ರೆಂಟ್ ಆಗಿರೋ ಮಾಡೆಲ್ ಇದೆ. ಇಲ್ಲಿ ಮರ ಇದೆ, ಅಲ್ಲಿ ಓಡಾಡೋದಕ್ಕೆ ಬ್ರಿಡ್ಜ್ ಇದೆ, ಸಮಥಿಂಗ್ ಅಲ್ಲಿ ಯಾರೋ ಕಾಯ್ತಾರೋ ಥರ ಇದೆ. ಸೊ ಮಾಡೆಲ್ ಕಂಪ್ಲೀಟಾಗಿ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಇವಾಗ ನೀವು ನೋಡ್ತಾ ಇರೋ ಮಾಡೆಲು ಲವ್ ಬರ್ಡ್ ಕಾನ್ಸೆಪ್ಟಲ್ಲಿರುವಂಥದ್ದು. ಲವ್ ಕಾನ್ಸೆಪ್ಟು ಚೆನ್ನಾಗಿದೆ. ಟಯರ್ ಕೇಕ್ ವಿತ್ ಲವ್ ಬರ್ಡ್ ಕಾನ್ಸೆಪ್ಟಲ್ಲಿ
ಸೊ ಇಲ್ಲಿ ನೀವು ನೋಡಿ ಯೂಶ್ವಲಿ ಚಿಕ್ಕ ಮಕ್ಕಳಿಗೆ ಈ ಡಾಲ್ ತುಂಬಾ ಇಷ್ಟ. ಡಾಲ್ ನೇಮ್ ಏನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದ್ರ ಕಾನ್ಸೆಪ್ಟ್ ಇಟ್ಕೊಂಡು ಸಿ ವಿತ್ ಬ್ರಿಡ್ಜ್ ಅಂದರೆ ಬೋಟ್ ಆ ಥರ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ, ಚೆನ್ನಾಗಿದೆ. ಇವಾಗ ನೀವು ನೋಡೋದಾದರೆ ಇದು ಒಂಥರ ಕ್ಯಾಟ್ ಕಾನ್ಸೆಪ್ಟಲ್ಲಿ ಇದ್ದಂಗಿದೆ, ಕ್ಯಾಟ್ ವಿತ್ ಬರ್ಡ್ಸ್ ಅಂದರೆ ಏನೋ ಡಿಫ್ರೆಂಟಾಗಿದೆ. ಇಲ್ಲಿ ಕೇಕ್ ಶೋಲಿ ತುಂಬ ಟಯರ್ ಕೇಕ್ ಕಾನ್ಸೆಪ್ಟ್ ವಿತ್ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ತುಂಬ ಕೇಕ್ಸ್ನ ಮಾಡಿದ್ದಾರೆ. ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇವಾಗ ಕ್ರಿಸ್ಮಸ್ ಸೀಸನ್ ನಡೀತಾ ಇದೆ, ಸೊ ಇವಾಗ ಕ್ರಿಸ್ಮಸ್ ಟ್ರೀ ಕಾನ್ಸೆಪ್ಟಲ್ಲಿ ಕೂಡ ಒಂದು ಕೇಕ್ ಮಾಡೆಲ್ ಮಾಡಿದ್ದಾರೆ. ನೋಡಿ GRB ಕಾನ್ಸೆಪ್ಟಲ್ಲಿ ಮಾಡಿರೋ ಅಂಥ ಕೇಕ್ ಮಾಡೆಲ್ ಇದು. ಇಲ್ಲಿ ತೋರಿಸ್ತಿರೋದೆಲ್ಲ ಕೇಕ್ ಮಾಡೆಲ್ಸು. ಸೊ ಇವಾಗ ಇಲ್ಲಿ ನೋಡಿ ಒಂಥರ ಚಿಕ್ಕ ಮಕ್ಕಳಿದು ಇದು ಯಾವ ರೈಮ್ಸ್ ನೆನಪಾಗತ್ತೆ ಹೇಳಿ ನಿಮಗೆ? ಈ ಒಂದು ಕೇಕ್ ಮಾಡೆಲ್ನ ನೋಡಿದರೆ ಇಲ್ಲಿ ಹಂಪ್ಟಿ ಡಂಪ್ಟಿ ಇದ್ದಾರೆ, ಅಲ್ಲಿ ಕಾರ್ ಇದೆ, ನಂಬರ್ಸ್ ಇದೆ, ಶೀಪ್ ಇದೆ. ಸೊ ಗೊತ್ತಾಯ್ತಲ್ವಾ, ಹಂಪ್ಟಿ ಡಂಪ್ಟಿ ಅದೇ ಆ ಕೇಕ್ ಮಾಡೆಲ್ ಇದು. ಇವಾಗ ನೀವು ನೋಡ್ತಾ ಇರೋ ಕೇಕ್ ಮಾಡೆಲ್ ಬಂದುಬಿಟ್ಟು ವೆಡ್ಡಿಂಗ್ ಕೇಕ್ ಮಾಡೆಲು, ಗ್ರ್ಯಾಂಡ್ ವೆಡ್ಡಿಂಗ್ ಕಾನ್ಸೆಪ್ಟ್ ಇರೋವಂಥ ಕೇಕ್ ಮಾಡೆಲು. ಅಲ್ಲಿ ನೋಡಿ ಹುಡುಗಿ ಇದ್ದಾರೆ, ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಫುಲ್ ಚಾಕ್ಲೇಟಿ ಥರ ಮಾಡಿದ್ದಾರೆ. ನೋಡ್ತಾ ಇರೋ ಎಲ್ಲ ಕೇಕ್ ಮಾಡೆಲ್ಸ್ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗಲಿ ಅನ್ನೋ ಥರ ಕಾರ್ ಕಾನ್ಸೆಪ್ಟಲ್ಲಿ ಇಟ್ಕೊಂಡ್ಬಿಟ್ಟು ಮಾಡಿರೋವಂಥ ಕೇಕ್ ಮಾಡೆಲ್ ಇದು. ಇಲ್ಲಿ ನೋಡ್ಬೋದು ನೀವು ಫಿನಿಶಿಂಗು. ಇಲ್ಲಿ ಮನೆ ಇದೆ, ಇಲ್ಲಿ ಸ್ಯಾಂಟಾ ಕ್ಲಾಸ್ ಹೋಗ್ತಾರಲ್ವ ಅವ್ರದ್ದು ವೆಹಿಕಲ್ಲು, ಹಾಗೆ ಕಾರು, ತುಂಬ ಡೀಟೇಲಿಂಗಾಗಿ ಏನೇನೋ ಡಿಫ್ರೆಂಟಾಗಿ ಮಾಡಿದ್ದಾರೆ. ಕ್ಯಾಕ್ಟಸ್ಸು. ಕೇಕ್ ಶೋನ ಫೈನಲ್ ಮಾಡೆಲ್ ಬಂದುಬಿಟ್ಟು ರೊನಾಲ್ಡೋದು. ಕಂಪ್ಲೀಟ್ ರೊನಾಲ್ಡೋ ತುಂಬ ಜನ ಮಕ್ಕಳಿಗೂ ದೊಡ್ಡವ್ರಿಗೂ ತುಂಬ ಫೇವ್ರೇಟ್ ಆಗಿರ್ತಾರೆ. ಸೊ ಅವ್ರದ್ದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ನೋಡ್ಬೋದು ರೊನಾಲ್ಡೋ ಇಂದ ಕಂಪ್ಲೀಟಾಗಿ ಆಲ್ರೆಡಿ ಕ್ರೌಡ್ ಜಾಸ್ತಿ ಆಗಿತ್ತು. ಇಷ್ಟು ಕೇಕ್ ಶೋ. ನೀವು ಕೇಕ್ ಶೋ ಇಂದ ಒಂದು ಸತಿ ಹೊರಗಡೆ ಬಂದರೆ ನಿಮಗೆ ಲಿಮಿಟೆಡ್ ಫುಡ್ ಸ್ಟಾಲ್ಸ್ ಇರುತ್ತೆ, ಎಂಡಲ್ಲೂ ತುಂಬ ಫುಡ್ ಸ್ಟಾಲ್ಸ್ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಚಾಟ್ಸ್, ಐಸ್ ಕ್ರೀಮ್ ಈ ಥರ ಕೆಲವೊಂದೊಂದು ಫುಡ್ ಸ್ಟಾಲ್ಸ್ ಇದೆ. ಸೊ ಅಲ್ಲಿಂದ ಹಾಗೆ ಮುಂದೆ ಬಂದರೆ ನಿಮ್ಮ ರೈಟ್ ಸೈಡಲ್ಲಿ ಫುಲ್ ಕ್ರೋಕರಿ ಸೆಟ್ಸ್ ಇದೆ. ಎಷ್ಟು ವ್ಯಾಸ್ಟ್ ಕಲೆಕ್ಷನ್ಸ್ ಇದೆ, ತುಂಬಾ ದೊಡ್ಡ ಕಲೆಕ್ಷನ್ಸ್ ಇದೆ. ಸೊ ಇವಾಗ ನೀವು ನೋಡ್ತಾ ಇರೋದು ಕಾಶ್ಮೀರಿ ಡ್ರೈ ಫ್ರೂಟ್ಸ್, ಕಾಶ್ಮೀರದಿಂದ ತರಿಸಿರೋ ಅಂಥ ಡ್ರೈ ಫ್ರೂಟ್ಸ್ ಅಂತ ಇದೆಲ್ಲ. ತುಂಬ ವೆರೈಟೀಸ್ ಇದೆ. ಎಷ್ಟೊಂದು ಡ್ರೈ ಫ್ರೂಟ್ಸ್ ಗೊತ್ತೇ ಇರಲಿಲ್ಲ ನನಗೆ, ಅಷ್ಟು ವೆರೈಟೀಸ್ ಆಫ್ ಡ್ರೈ ಫ್ರೂಟ್ಸ್ ಇದೆ. ಇಲ್ಲಿ ಡೇಟ್ಸ್ ನೋಡಿ ಎಷ್ಟು ಬಿಗ್ ಇನ್ ಸೈಜ್ ಇದೆ, ಕೆಲವೊಂದು ತುಂಬಾ ಚೆನ್ನಾಗಿದೆ. ಸೊ ನೀವು ಶಾಪಿಂಗ್ ಸ್ಟಾಲ್ಸ್ ಎಲ್ಲ ಎಂಟರ್ ಆದರೆ ಇಲ್ಲಿ ನೋಡ್ಬೋದು ಕಲ್ಲಿನ ವಿಗ್ರಹಗಳಲ್ಲಿ ಮಾಡಿರೋ ಬುದ್ಧ, ಹಾಗೆ ಇದೆಲ್ಲ ತುಂಬ ಚೆನ್ನಾಗಿರೋಂಥ ವೈಟ್ ಸ್ಟೋನಲ್ಲಿ ಮಾಡಿರೋ ಅಂಥದ್ದು. ಇದು ಎಲಿಫೆಂಟು, ಬುದ್ಧ ಆಗಿರ್ಬೋದು, ದೊಡ್ಡದು ಚೆಸ್ಸು. ಸೊ ಇದೆಲ್ಲ ಶೋ ಪೀಸ್ ಕಲೆಕ್ಷನ್ಸ್ ಥರ, ಕೆಲವು ಟೆಂಪಲ್ಗಳಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರ ಕಲೆಕ್ಷನ್. ಇದ್ರ ಹತ್ರ ಫ್ಯಾನ್ಸಿ ವೆರೈಟೀಸ್ ಆಫ್ ಬ್ಯಾಗ್ ಕಲೆಕ್ಷನ್ ಕೂಡ ಇದೆ, ಫುಲ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿರೋ ಅಂಥದ್ದು. ಹಾಗೆ ಸ್ಟೋನ್ ಕಲೆಕ್ಷನ್ಸಲ್ಲಿ ಇನ್ನೂ ತುಂಬ ವೆರೈಟೀಸ್ ಇದೆ. ಟಾರ್ಟೈಸು, ಕುಟ್ಟೋ ಕಲ್ಲು ಎಲ್ಲ ತುಂಬ ಇದೆ. ಸೊ ನೀವು ಈ ಶಾಪಲ್ಲಿ ನೋಡೋದಾದರೆ ಸ್ಮಾಲ್ ನೆಕ್ ಪೀಸು, ಬ್ರೇಸ್ಲೆಟ್ಸು, ಹಾಗೆ ತುಂಬ ಫ್ಯಾನ್ಸಿ ಆದಂಥ ಇಯರಿಂಗ್ಸ್, ಹಾಗೆ ನೋಡಿ ಪರ್ಲ್ ಸರಗಳು ನೋಡಿ, ಇಲ್ಲಿ ಬ್ರೇಸ್ಲೆಟು, ಇಯರಿಂಗ್ಸ್ ಎಲ್ಲ ತುಂಬ ಯೂನಿಕ್ ಆಗಿದೆ, ಚೆನ್ನಾಗಿದೆ ಕಲೆಕ್ಷನ್. ಇದೆಲ್ಲ ಯಾವ ಥರ ಇಯರಿಂಗ್ಸ್ ಇದು? 18K. ಓಕೆ, ಪ್ಲೇಟೆಡ್ ಜ್ಯುವೆಲ್ರಿ ಅಂತೆ, ತುಂಬ ಡಿಫ್ರೆಂಟ್ ಆಗಿದೆ. ನೀವು ನೋಡೋದಾದರೆ ಇಲ್ಲಿ ನೋಡಿ ವಿತ್ ಚೈನ್ ಆ್ಯಂಡ್ ಇಯರಿಂಗ್ಸ್ ನೋಡಿ. ಹಾಗೆ ಇಲ್ಲೂ ಅಷ್ಟೇ ಡಿಫ್ರೆಂಟ್ ಫ್ಯಾನ್ಸಿ ಇಯರಿಂಗ್ಸ್, ಇದೆಲ್ಲ ಚೆನ್ನಾಗಿದೆ. ಸಿಂಗಲ್ಸ್ ನೋಡಿ ಡಿಫ್ರೆಂಟ್ ಆಗಿದೆ, ಸಿಂಗಲ್ ಕಡ ಥರ ಚೆನ್ನಾಗಿದೆ. ಸೊ ಇಯರಿಂಗ್ಸಲ್ಲೂ ತುಂಬ ವೆರೈಟೀಸ್ ಇದೆ, ಬ್ಯಾಂಗಲ್ಸ್ ಇದೆ, ಹಾಗೆ ಫ್ಯಾನ್ಸಿ ಬ್ಯಾಂಗಲ್ಸ್ ಇದೆ. ಮೆನ್ಸ್ ಕಲೆಕ್ಷನ್ಸಲ್ಲೂ ನೋಡಿ ನೀವು ತುಂಬ ವೆರೈಟೀಸಲ್ಲಿದೆ. ಮೆನ್ಸ್ ಕಲೆಕ್ಷನ್ಸಲ್ಲಿ ಹೇರ್ ಕ್ಲಿಪ್ಸ್, ಏರ್ ಅಸೆಸರೀಸ್, ಕ್ಲಿಪ್ಸ್, ಸ್ಟೋನ್ ಕಲೆಕ್ಷನ್ನಲ್ಲಿ ಕ್ಲಿಪ್ಸ್ ಇದೆಲ್ಲ. ಸೊ ಇಲ್ಲಿ ತುಂಬ ವೆರೈಟೀಸ್ ಆಫ್ ಶಾಪ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿ ಶಾಪಿಂಗ್ ಮಾಡೋದಕ್ಕೆಲ್ಲ. ಇದೆಲ್ಲ ವುಡ್ ಫರ್ನಿಚರು, ಡ್ರೆಸ್ಸಿಂಗ್ ಟೇಬಲ್ಸು, ಮಿರರ್ಸು ಎಲ್ಲ ಇದೆ. ಇಲ್ಲಿ ನೋಡಿ ಈ ಶಾಪಲ್ಲಿ ಫುಲ್ ಶೋ ಪೀಸ್ ಕಲೆಕ್ಷನ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ವೆರೈಟೀಸಲ್ಲಿದೆ. ಮನೆ ಮುಂದೆ, ಶಾಪ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಇಡೋದಕ್ಕೆಲ್ಲ. ಸೊ ಇದೆಲ್ಲ ರೆಜಿನಿ ಸ್ಟೋನ್ ಐಟಮ್ಸ್, ಇದೆಲ್ಲ ಬುದ್ಧ, ವಾಟರ್ ಆ ಥರದ್ದೆಲ್ಲ. ಸೊ 5D
ಫೋಟೋ ಶಾಪ್ ಕೂಡ ಇದೆ, ನೀವು ಫೋಟೋಸ್ ಕೂಡ ಶಾಪ್ ಮಾಡ್ಬೋದು. ನೋಡಿ ಇದೆಲ್ಲ 5D ಫೋಟೋಸ್ ನೋಡಿ. ಓಕೆ ನೋಡ್ಬೋದು, ಫೋಟೋದಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ ಫೋನಲ್ಲಿ, ಬಟ್ ಲೈವ್ ಆಗಿ ತುಂಬ ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ. ಹಿಂಗಿಂದ ನೋಡಿದ್ರೆ ಒಂಥರ ಕಾಣುತ್ತೆ, ಈ ಕಡೆಯಿಂದ ನೋಡಿದ್ರೆ ಒಂಥರ ಕಾಣುತ್ತೆ. ಸೊ ಇದು ನೋಡೋದಾದ್ರೆ ಇನ್ನೂ ತುಂಬ ಇದೆ, ಗಾಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ವಿತೌಟ್ ಆಯಿಲ್ ಇಲ್ಲಿ ಸ್ನ್ಯಾಕ್ಸ್, ಈ ಮಿಷಿನ್ನ ಯೂಸ್ ಮಾಡಿ ವಿತೌಟ್ ಆಯಿಲ್ ಸ್ನ್ಯಾಕ್ಸ್ನ ಪ್ರಿಪೇರ್ ಮಾಡ್ತೇವೆ. ಇಲ್ಲೆಲ್ಲ ಪಾಪ್ಕಾರ್ನ್, ಪಾನಿಪುರಿ ಎಲ್ಲ ಆಲ್ರೆಡಿ ಪ್ರಿಪೇರ್ ಮಾಡಿದ್ದಾರೆ. ಇದು ಡೆಮೋಗೋಸ್ಕರ ಪ್ರಿಪೇರ್ ಮಾಡ್ತಿದ್ದಾರೆ ನೋಡಿ. ಇದೆಲ್ಲ ಸ್ನ್ಯಾಕ್ಸ್ ರೆಡಿ ಆಯಿತು ವಿತೌಟ್ ಆಯಿಲ್. ಎಷ್ಟು ಚೆನ್ನಾಗಿದೆ ಮೇಡಮ್. ಓಕೆನಾ, ಮನೆಯಲ್ಲಿ ಸಂಡಿಗೆಲ್ಲ ಏನು ಮಾಡ್ತೀರಾ, ಆಯಿಲಲ್ಲಿ ಮಾಡ್ತೀರಲ್ವಾ ನೋಡಿ, 1 ಡ್ರಾಪ್ ಆಯಿಲ್ ಬೇಡ, ಆನ್ ಮಾಡಿ ಒಳಗಡೆ ಹಾಕಿ ಬರೀ 30 ಸೆಕೆಂಡಲ್ಲಿ ಎಲ್ಲ ಅದೇ ಬರುತ್ತೆ. ನಿಮ್ಮ ಮನೆಯಲ್ಲಿ 80 ಐಟಮ್ ಆಗುತ್ತೆ ಮೇಡಮ್. ಜೋಳ ಹಾಕಿದ್ರೆ ಪಾಪ್ಕಾರ್ನು, ಹಪ್ಪಳ, ಮಜ್ಜಿಗೆ ಮೆಣಸಿನ, ಬ್ರೆಡ್ ಟೋಸ್ಟ್, ಕಡಲೆ ಬೀಜ, ಕಡಲೆಕಾಳು, ಬಾದಾಮಿ, ಗೋಡಂಬಿ, ಮೂಂದಾಲು, ಬೆಳ್ಳುಳ್ಳಿ, ಫಿಂಗರ್ ಚಿಪ್ಸ್, ಕಾಫಿ ಬೀನ್ಸ್ ಎಲ್ಲ ಆಗುತ್ತೆ. ಯಾವುದೇ ಮಾಡಿ ಅದು ಬೇರೆ ಇದು ಬೇರೆ ಸರ್. ತಂದೂರಿ, ಸಮೋಸ, ಫಿಂಗರ್ ಚಿಪ್ಸ್ ಬರುತ್ತೆ. ಇದೆಲ್ಲ ಯಾವುದು ಬರಲ್ಲ ನಿಮಗೆ. ಮತ್ತೆ ಅದು 6,000, 8,000, 12,000 ಇದೆ. ಬಟ್ ವಾರಂಟಿ ಕೊಡ್ತಾರೆ, ಗ್ಯಾರಂಟಿ ಕೊಡಲ್ಲ. ನಾವು ವಾರಂಟಿ ಗ್ಯಾರಂಟಿ ಎರಡೂ ಕೊಡ್ತೀವಿ. ಪೀಣ್ಯದಲ್ಲಿ ಮ್ಯಾನುಫ್ಯಾಕ್ಚರ್, ರಾಜಾಜಿನಗರದಲ್ಲಿ ಆಫೀಸ್ ಇದೆ ನೋಡಿ. ರೋಸ್ಟ್ ಆಗಿ ಮೇಲೆ ಬರುತ್ತೆ, ಡೀಪ್ ಫ್ರೈ ಬೇಕಾರೆ ನೋಡಿ, ರೋಸ್ಟ್ ಆಗಿ ಎಲ್ಲ ಅದೇ ಬಂದ್ಬಿಡುತ್ತೆ. ಟೈಮಿಂಗ್ ಸೆಟ್ ಮಾಡಬೇಕು ಅವೆಲ್ಲ ಏನಿರಲ್ಲ ಇದರಲ್ಲಿ. ಒಂದೇ ಟೆಂಪರೇಚರ್, ಒಂದೇ ಆನ್ ಆ್ಯಂಡ್ ಆಫ್ ನೋಡಿ. ಇದೇ ಥರ ಪಾನಿಪುರಿ ಹೊರಗಡೆಲ್ಲ ಮತ್ತೆ ಈ ಒಂದು ಶಾಪಲ್ಲಿ ತುಂಬ ಯೂನಿಕ್ ಆಗಿರೋ ಡ್ರೆಸ್ಸಿಂಗ್ ಟೇಬಲ್ ಕಲೆಕ್ಷನ್ಸ್ ಇದೆ. ಡಿಫ್ರೆಂಟ್ ಸ್ಟೈಲಲ್ಲಿ ಒಂಥರ ಏನೋ ಏಸ್ಥೆಟಿಕ್ ಆ್ಯಂಟಿಕ್ ಲುಕ್ಕಲ್ಲಿ ತುಂಬಾ ಚೆನ್ನಾಗಿದೆ. ಅದ್ರ ಪಕ್ಕ ನೀವು ಹಾಗೆ ನೋಡೋದಾದರೆ ಮನೆಗೆ ಡೆಕೋರೇಟಿವ್ ವಾಲ್ ಹ್ಯಾಂಗಿಂಗಲ್ಲಿ ಫೋಟೋ ಫ್ರೇಮ್ಸ್ ರೀತಿಯಲ್ಲಿ ಈ ಥರ ವೆರೈಟೀಸ್ ಆಫ್ ಫ್ರೇಮ್ಸು, ವಾಲ್ ಹ್ಯಾಂಗಿಂಗು, ಪ್ರತಿಯೊಂದು ಇಲ್ಲೂ ತುಂಬ ಕಲೆಕ್ಷನ್ಸ್ ಚೆನ್ನಾಗಿದೆ. ಪ್ರೈಸ್ ಡೀಟೇಲ್ಸ್ ಎಲ್ಲ ಕೇಳೋಕ್ಕಾಗಿಲ್ಲ, ಬಟ್ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಒಂದ್ಸತಿ ಚೆಕ್ ಮಾಡಿ. ಈ ಒಂದು ಕೇಕ್ ಶೋ ಎಕ್ಸಿಬಿಷನಲ್ಲಿ ತುಂಬ ಜ್ಯುವೆಲ್ರಿ ಶಾಪ್ಸ್ ಇದೆ, ತುಂಬ ಫುಟ್ವೇರ್ ಶಾಪ್ಸ್ ಇದೆ. ಸೊ ಶಾಪಿಂಗ್ ಫ್ರೀಕ್ಸಿಗಂತೂ ತುಂಬಾ ಹೆಲ್ಪ್ಫುಲ್ಲು. ಇಲ್ಲಿ ಥೈಲ್ಯಾಂಡ್ ಫುಟ್ವೇರ್ ಅನ್ನೋ ಒಂದು ಸ್ಟಾಲ್ ಇದೆ. ಇದರಲ್ಲಿ ಯಾವುದೇ ರೀತಿ ಸ್ಲಿಪ್ಪರ್ಸ್ ತೊಗೊಳ್ಳಿ ₹700 ಫಿಕ್ಸ್ ಅಂತೆ. ತುಂಬ ಡಿಫ್ರೆಂಟ್ ಕಲೆಕ್ಷನ್ಸಲ್ಲಿದೆ. ಅದರಲ್ಲಿ ನೀವು ಥಿಂಕ್ ಮಾಡಬೇಕು, ಇದಕ್ಕೆ 700 ವರ್ತ್ ಇದೆಯಾ, ವರ್ತ್ ಇಲ್ವಾ, ಆ ಥರ ಅನಲೈಸ್ ಮಾಡಿ ತೊಗೊಳ್ಳೋದು ನಿಮ್ಮ ಕರ್ತವ್ಯ. ಬಟ್ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಈ ಶಾಪ್ ನೇಮು ಗುರೂಜಿ ಕಲೆಕ್ಷನ್ನು. ಇಲ್ಲಿ ಸ್ಟಡ್ಸ್ ಥರ ಇಯರಿಂಗ್ಸ್ ಎಲ್ಲ ತುಂಬ ಕಲೆಕ್ಷನಲ್ಲಿದೆ. ನಿಮಗೆ ಸ್ಟಡ್ಸ್ ಎಲ್ಲ ಇಷ್ಟ ಆಗುತ್ತೆ, ಈ ಥರ ಸ್ಮಾಲ್ ಇಯರಿಂಗ್ಸ್ ಇಷ್ಟ ಆಗುತ್ತೆ ಅಂದರೆ ತುಂಬ ಫ್ಯಾನ್ಸಿಯಾಗೆಲ್ಲ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಹಾಗೆ ಇಲ್ಲಿ ನೋಡಿ ಸ್ಮಾಲ್ ಸ್ಟಡ್ಸಲ್ಲೆಲ್ಲ ಎಷ್ಟು ಕಲೆಕ್ಷನ್ಸ್ ಇದೆ ನೋಡಿ. ಈ ಶಾಪಲ್ಲಿ ಜೈಪುರ್ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಇದೆ, ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಬ್ಯಾಂಗಲ್ಸು. ತುಂಬ ಯೂನಿಕ್ ಡಿಫ್ರೆಂಟ್ ಕಲೆಕ್ಷನ್ಸು. ಪ್ರೈಸಸ್ ಎಲ್ಲ ಎಷ್ಟಿದೆ? ಓಕೆ, ಎನಿ ಪೇರ್ 550 ಫಿಕ್ಸ್ ರೇಟಾ? ಸೊ ನೋಡಿ 550 ಅಂತೆ ಪರ್ ಪೇರು. ನೋಡಿ ಎಷ್ಟು ಚೆನ್ನಾಗಿದೆ. ಇದು ನೋಡಿ ಫ್ಲವರ್ ನೋಡಿ ಚೆನ್ನಾಗಿದೆ. ನೇಮ್ ಕೇಳೋದಾದರೆ ಜೈಪುರ್ ಬ್ಯಾಂಗಲ್ಸ್ ಅಂತ. ಇಲ್ಲಿ ಇವ್ರ ಹತ್ರ ಇನ್ನೂ ಸುಮಾರು ಕಲೆಕ್ಷನ್ಸ್ ಇದೆ, ಗೋಲ್ಡನ್ ಕಲೆಕ್ಷನ್ಸ್, ಆಮೇಲೆ ಸ್ಟೋನ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಬ್ಯಾಂಗಲ್ಸ್ ಮಾತ್ರ ಸಖತ್ತಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು ನೋಡಿ, ಎಷ್ಟು ಚೆನ್ನಾಗಿದೆ. ಪರ್ಲ್ ಕಲೆಕ್ಷನ್ನು ಫುಲ್ ಮುತ್ತು ಎಷ್ಟು ಚೆನ್ನಾಗಿದೆ. ಅದೇ ಥರ ಸ್ಟೋನ್ದು ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಬ್ಯಾಂಗಲ್ಸಲ್ಲಿ ಇದು ಶಾಪ್ ಫುಲ್ ಬ್ಯಾಂಗಲ್ಸ್ ಇದೆ, ತುಂಬ ವೆರೈಟೀಸಲ್ಲಿದೆ. ಇದು ನೋಡಿ, ಇದೊಂಥರ ಡಿಫ್ರೆಂಟ್ ಇದೆ. ಇದು ನೋಡಿ ಎಲಿಫೆಂಟ್ ಡಿಸೈನ್ಸಲ್ಲಿ ಇದು 4 ಸೆಟ್ ಆಫ್ ಬ್ಯಾಂಗಲ್ಸು. ಹಾಗೆ ಇದು ಗ್ರೀನ್ ಆ್ಯಂಡ್ ರೆಡ್ಡು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಆ ಥರ. ಹಾಗೆ ಇಲ್ಲಿ ನೋಡಿ 4 ಸೆಟ್ ಆಫ್ ಬ್ಯಾಂಗಲ್ಸಲ್ಲಿ. ಹಾಗೆ ಇಲ್ಲಿ ನೋಡಿ ಫುಲ್ ಎಲ್ಲ ಜೈಪುರ್ ಬ್ಯಾಂಗಲ್ಸ್ ಕಲೆಕ್ಷನ್ಸ್. ಮಿಸ್ ಮಾಡ್ದಲೇ ನಿಮಗೇನಾದ್ರು ಬ್ಯಾಂಗಲ್ಸ್ ತುಂಬ ಇಷ್ಟ ಅಂದರೆ ಮಿಸ್ ಮಾಡ್ದಲೇ ಈ ಶಾಪ್ನ ವಿಸಿಟ್ ಮಾಡಿ. ಈ ಒಂದು ಶಾಪಲ್ಲಿ ಶಾಪ್ ಫುಲ್ ಬರೀ ವೈಟ್ ಟಾಪ್ಸು, ವೈಟ್ ಕುರ್ತಾ, ವೈಟ್ ಲಾಂಗ್ ಕುರ್ತಾ, ಶಾರ್ಟ್ ಕುರ್ತಾ, ಬ್ಲೌಸಸ್ ಎಲ್ಲ ಇದೆ. ಹಾಗೆ ಬ್ಲೌಸಸಲ್ಲಿ ಎಂಬ್ರಾಯ್ಡ್ರಿ ಬ್ಲೌಸಸ್ಸು, ಡಿಸೈನರ್ ಬ್ಲೌಸಸ್ ಅಂತ ತುಂಬ ಕಲೆಕ್ಷನ್ಸ್ ಇದೆ. ಕಂಪ್ಲೀಟ್ ಬ್ಲೌಸ್ ಶಾಪ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡಿ ಮಾರ್ಬಲ್ಸ್ ಕಲೆಕ್ಷನ್ಸಲ್ಲಿ ಎಷ್ಟು ಚೆನ್ನಾಗಿದೆ. ಎಲಿಫೆಂಟ್ ನೋಡಿ, ಓಕೆ ಸಖತ್ ವೆಯ್ಟ್ ಇದೆ. ಓಕೆ ಮಾರ್ಬಲ್ದಾಗಿರೋದಕ್ಕೆ ನೋಡಿ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ, ತುಂಬ ಯೂನಿಕ್ ಆಗಿದೆ ನೋಡಿ. ಇದೆಲ್ಲ ಏನು ಸರ್?
ಕ್ಯಾಂಡಲ್. ದೀಪ ಕ್ಯಾಂಡಲ್. ಓಕೆ ಓಕೆ. ಸೊ ಇದೆಲ್ಲ ಈ ಥರ ಯೂಸ್ ಮಾಡೋದಕ್ಕೆ ಈ ಥರ ಇದರೊಳಗಡೆ ಕ್ಯಾಂಡಲ್ ಹಚ್ಚಿಟ್ರೆ ಆ ಥರ ಲೈಟಿಂಗ್ಸ್ ಬರುತ್ತೆ ಅನ್ನೋ ಥರ. ಸೊ ನೀವು ಶಾಪಿಂಗ್ ಮುಗಿಸಿ ಜಸ್ಟ್ ಎಂಡಿಂಗಿಗೆ ಬಂದರೆ ಫುಲ್ಲು ವೆರೈಟೀಸ್ ಆಫ್ ಫುಡ್ ಸ್ಟಾಲ್ಸ್ ಇದೆ. ಇಲ್ಲಿ ನೋಡಿ ಚಾಟ್ ಸೆಂಟರ್ಸ್ ಇದೆ, ದಾವಣಗೆರೆ ಬೆಣ್ಣೆ ದೋಸೆ ಇದೆ, ಹಾಗೆ ಕರ್ನಾಟಕ ಕಟಿ ರೋಲ್ಸ್ ಆ್ಯಂಡ್ ಮೋಮೋ ಸ್ಟಾಲ್ಸ್ ಇದೆ, 5 ಸ್ಟಾರ್ ಚಿಕನ್ದಿದೆ, ಎಲ್ಲ ರೆಡಿ ಆಗ್ತಾ ಇದೆ. ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗ್. ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನಾದರೂ ಕೇಕ್ ಶೋನ ವಿಸಿಟ್ ಮಾಡಿದರೆ ಮಿಸ್ ಮಾಡ್ದಲೇ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ನಲ್ಲಿ ತಿಳಿಸೋದ್ರ ಮೂಲಕ ನಮಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.